ಇನ್ನು ಕರ್ನಾಟಕ ಬಂದ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೇವೆ ಎಂದಿದ್ದಾರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಆಗಲ್ಲ. ಕನ್ನಡಿಗರ ಹಿತಾಸಕ್ತಿಯನ್ನ ಕಾಪಾಡೋದು ನಮ್ಮ ಕರ್ತವ್ಯ. ಯಾರಿಗೂ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ. ನಮ್ಮ ಮನೆಗೆ ತೊಂದರೆ ಆಗದಂತೆ ನೋಡ್ಕೊಳ್ತೀವಿ. ಆಮೇಲೆ ತಮಿಳುನಾಡಿಗೆ ಹಕ್ಕು ಕೊಡೋಣ ಎಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ನೋಡಿ, ನಾವು ಬಹಳ ವಿನಮ್ರತೆಯಿಂದ ಮನವಿ ಮಾಡ್ಕೊಂಡಿದ್ದೀವಿ. ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಕರ್ನಾಟಕ ಹಾಗೂ ಕನ್ನಡಿಗರ ಹಿತಾಸಕ್ತಿ ಕಾಪಾಡೋದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಯಾರಿಗೂ ತೊಂದರೆ ಆಗಲಾರ್ದಂಗೆ ನಾವು ನೋಡ್ಕೋತೀವಿ. ಫಸ್ಟು ನಮ್ಮಲ್ಲಿ ಏನು ಕಷ್ಟಗಳಿದೆ ಅದು ನಿವಾರಣೆ ಮಾಡಿಬಿಟ್ಟು ಆಮೇಲೆ ತಮಿಳ್ನಾಡುದವ್ರಿಗೆ ಏನು ಅವ್ರ ಹಕ್ಕಿದೆ ಅವ್ರಿಗೆ ಕೊಡೋಣ ಅಂತೆ. ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ ನಮಗೆ. ಆದರೆ ಮೊದಲು ನಾವು ನಮ್ಮನ್ನೇ ನೋಡ್ಕೋಬೇಕಲ್ಲ, ನನ್ನ ಜವಾಬ್ದಾರಿ ಅದಾಗಿದೆ. ಸೊ ಅದರಿಂದ ನಿನ್ನೆ ಏನು ಪ್ರಾಧಿಕಾರದವರು 12,000 ಕ್ಯೂಸೆಕ್ ಬಿಡಬೇಕು ಅಂತ ಆದೇಶ ನೀಡಿದ್ದಾರೆ. ಅದನ್ನು ಕಾನೂನಾತ್ಮಕವಾಗಿ ಹೇಗೆ ಟ್ಯಾಕಲ್ ಮಾಡಬೇಕು ಇವತ್ತು ಚರ್ಚೆ ಆಗುತ್ತೆ ಕ್ಯಾಬಿನೆಟ್ನಲ್ಲಿ. ಅದಾದಮೇಲೆ ವಿ ವಿಲ್ ಟೇಕ್ ಅ ಡಿಸಿಷನ್. ಬಂದಿಗೆ ಹೋಗಬಾರ್ದು ಅಂತಲೇ ನಾವು ಮನವಿ ಮಾಡ್ಕೋತೀವಿ. ಸಾಕಷ್ಟು ಸಣ್ಣ ಪುಟ್ಟ ಜನರಿಗೆ, ವ್ಯಾಪಾರಿಗಳಿಗೆಲ್ಲ ಅನಾನುಕೂಲ ಆಗುತ್ತೆ. ಆಮೇಲೆ ಇಶ್ಯೂ ಭಾಳ ದೊಡ್ಡದಿದ್ರೆ ನೀವು ಮಾಡಿ, ತೊಂದರೆ ಇಲ್ಲ. ಆದರೆ ಇದನ್ನು ನಿವಾರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಲ್ಲ. ಸರ್ಕಾರದ ಸ್ಪಂದನೆ ಇಲ್ಲ ಅಂದರೆ ನೀವು ಇಂಥ ಮಾರ್ಗಗಳನ್ನು ಉಪಯೋಗ ಮಾಡಿ. ಕಾನೂನಾತ್ಮಕವಾಗಿರ್ಬೋದು, ಸಂವಿಧಾನಿಕವಾಗಿ ನಿಮ್ಮ ಹಕ್ಕಿದೆ. ಆದರೆ ಯಾವಾಗ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ನಿಮ್ಮ ಅಹವಾಲಿಗೆ ಸ್ಪಂದನೆ ಸಿಗ್ತಾ ಇದೆ, ಇದು ಮಾಡೋದು ಸರಿಯಲ್ಲ ಅಂತ ಅಷ್ಟೇ ನಮಗೆ.